ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಸುಮಾರು ದಿವಸ ಆಯಿತು ಅಪ್ಡೇಟ್ ಕೊಟ್ಟು. ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ಸರ್ ಥರ್ಡ್ ರೌಂಡ್ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಸೊ ಅವ್ರಿಗೆ ಅಪ್ಡೇಟ್ ಕೊಡದೆ ನಾನೇನು ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ನಾವು ಸ್ವಲ್ಪ ಹೊತ್ತಿಗೆ ಮುಂಚೆ KA ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂತು. ಥರ್ಡ್ ರೌಂಡ್ ಕ್ಯಾಶುಯಲ್ ವೇಕೆನ್ಸಿ ರೌಂಡು ಶೆಡ್ಯೂಲ್ ಅನೌನ್ಸ್ ಆಗಿದೆ. ಆಮೇಲೆ ಈ ಸಲ ಆನ್ಲೈನ್ ಆಪ್ಷನ್ ಎಂಟ್ರಿ ಇರುತ್ತೆ. ಫ್ರೆಶ್ ಆಪ್ಷನ್ ಎಂಟ್ರಿನ ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಒಂದು ಶೆಡ್ಯೂಲ್ ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಶೆಡ್ಯೂಲ್ ಬಿಟ್ಟಿದ್ದಾರೆ, ಒಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ, ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಗ್ರೂಪಲ್ಲಿ. ಒಂದು ಡೀಟೇಲ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಎಲ್ಲ ತಿಳಿಸ್ಕೊಡ್ತೀನಿ ಡೀಟೇಲಾಗಿ, ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಹಾಗೆ ND ಅಕಾಡೆಮಿ ಕಡೆಯಿಂದ DCT 2025ಗೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕ್ಲಾಸಸ್ಸು. ಇನಾಗ್ರಲ್ ಆಫರ್ ಅಂತ ಕೊಟ್ಟಿದ್ದೆ, ಶಾರ್ಟ್ಲಿ ಕ್ಲೋಸ್ ಆಗ್ತಾ ಇದೆ. ಲಿಮಿಟೆಡ್ ಸೀಟ್ಸ್ ಇದೆ ಆಫರ್ ಪ್ರೈಸ್ಗೆ, ಇಲ್ಲಾಂದರೆ ಫೀಸ್ ಬಂದು ಜಾಸ್ತಿ ಆಗುತ್ತೆ. ಸೊ ಸ್ಟಿಲ್ ನಾವು ಯಾರನ್ನ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದಕ್ಕೆ ಎನಿ ಟೈಮ್ ನೀವು ಜಾಯ್ನ್ ಆಗ್ಬೋದು. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಬಂದು ಆನ್ಲೈನ್ ಕೋಚಿಂಗು, ಎಲ್ಲ ಕ್ಲಾಸು ರೆಕಾರ್ಡಿಂಗ್ ಆಗುತ್ತೆ. ಎನಿ ಟೈಮ್ ನೀವು ಜಾಯ್ನ್ ಆಗ್ಬೋದು. ಬಟ್ ಲೇಟ್ ಮಾಡಿದಷ್ಟು ನಿಮಗೆ ಲೈವ್ ಕೋಚಿಂಗ್ ಸಿಗಲ್ಲ, ಲೈವ್ ಕ್ಲಾಸಸ್ ಮಿಸ್ ಆಗುತ್ತೆ, ರೆಕಾರ್ಡಿಂಗ್ ಸಿಗುತ್ತೆ, ಮೆಟೀರಿಯಲ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಜೂನಿಯರ್ಸ್ ಏನೋ ಇಂಟ್ರೆಸ್ಟ್ ಇದ್ದವರು ಪಿಂಗ್ ಮಾಡ್ಕೊಳ್ಳಿ, ಇಲ್ಲ ಗ್ರೂಪ್ ಅಪ್ ಮಾಡ್ಕೊಳ್ಳಿ. ಗ್ರೂಪ್ ಅಪ್ ಮಾಡ್ಕೊಂಡ್ರೆ ಅಡಿಷ್ನಲ್ ಡಿಸ್ಕೌಂಟ್ಸ್ ನಾನು ಕೊಡ್ತೀನಿ. ಓಕೆ, ಸೊ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಸೊ ಎಲ್ಲ ಅಪ್ಡೇಟ್ಸು ಎಲ್ಲ DCT ಮುಗಿಯೋವರೆಗೂ ಈ ಥರ ಅಪ್ಡೇಟ್ಸ್ ಬರಬೇಕು, ನಿಮಗೂ ಬರಬೇಕು ನೆಕ್ಸ್ಟ್ ಇಯರ್ಗೆ ಅಂತಂದರೆ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಜಾಯ್ನ್ ಆಗೋರ್ಗೆ ಇರಿ, ಬೇಕಾದ್ರೆ ಆಮೇಲೆ ಎಕ್ಸಿಟ್ ಆದರೆ ಪ್ರಾಬ್ಲಮ್ ಏನಿಲ್ಲ. ಓಕೆ, ಹೋಗಬೇಡಿ. ತುಂಬ ಜನ ತಪ್ಪು ಮಾಡ್ತೀರಾ, ಮಾಡಿಬಿಟ್ಟಿದ್ದೀನಿ ಗೊತ್ತಾಗಿಲ್ಲ, ಮಾಡಿಬಿಟ್ಟಿದ್ದೀನಿ ಅಂತೀರಾ, ಅನ್ಭವಿಸ್ತೀರಾ ಆಮೇಲೆ. ಸೊ ನಿಮಗೆ ಸೀಟ್ ಬೇಕಿದ್ರೆ ಮಾತ್ರ ಥರ್ಡ್ ರೌಂಡ್ಗೆ ಎಲಿಜಿಬಲ್ ಮಾಡ್ಕೊಳ್ಳಿ. ಸೀಟ್ ಬೇಕಿಲ್ಲ ಅಂತಂದರೆ ದಯಮಾಡಿ ಆ ಶೆಡ್ಯೂಲ್ನ ತೊಗೊಂಡು ಹೋಗಬೇಡಿ, ಅಂದರೆ ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಸೊ ಕಮಿಂಗ್ ಟು ದ ಸರ್ಕ್ಯುಲರ್ ನೋಡಿ, ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಅರ್ಹ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಕ್ಯಾಶುಯಲ್ ತೆರವುವಂಥದ್ದು ಸೀಟು ಹಂಚಿಕೆ ಮತ್ತು 24,000 ಮೇಕಪ್ ಮರುಪರೀಕ್ಷೆ. ಸೊ ಯಾರು ಫೇಲ್ ಆಗಿದ್ರಿ ಅಥವಾ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂಥವರು ಥರ್ಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂಥವ್ರು ಥರ್ಡ್ ರೌಂಡ್ ಡೈರೆಕ್ಟ್ ಎಲಿಜಿಬಲ್ ಆಗ್ತೀರಾ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿ ಸೆಕೆಂಡ್ ರೌಂಡಿಗೆ ಬಂದು ಯಾರ್ಯಾರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವರು ಎಲಿಜಿಬಲ್ ಆಗ್ತೀರಾ. ಅಂದರೆ ಸೆಕೆಂಡ್ ರೌಂಡಲ್ಲಿ ಯಾರು ಎಲಿಜಿಬಿಲಿಟಿ ಮೀನ್ಸ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಎಲಿಜಿಬಲ್ ಆಗ್ತೀರಾ. ಅದು ಬಿಟ್ಟು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಎರಡೂ ಸೀಟ್ ಅಲಾಟ್ಮೆಂಟ್ ಆಗಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಫೀಸ್ ಕಟ್ಟಿಲ್ಲ ಅವ್ರು ಎಲಿಜಿಬಲ್ ಆಗ್ತೀರಾ. ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರವರು ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಆಗಲ್ಲ. ಓಕೆ, ಸೊ ಆಮೇಲೆ ಮೇಕಪ್ ಎಕ್ಸಾಮ್ ಬ್ಯಾಕ್ಲಾಗ್ ಇಟ್ಕೊಂಡು DCT ಎಕ್ಸಾಮ್ ಬರ್ತಿರ್ತೀರಾ, ಅವರು ಎಲಿಜಿಬಲ್ ಆಗ್ತೀರಾ. ಸೊ ಅಂಥವ್ರಿಗೆ ಮೊನ್ನೆ ಲಾಸ್ಟ್ ಟ್ಯೂಸ್ಡೇ ಇದೆ, ಲಾಸ್ಟ್ ಟ್ಯೂಸ್ಡೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರು. ಸೊ ಲಾಸ್ಟ್ ವೀಕಲ್ಲೇ ಬಿಡ್ತಾರೆ ಅಂದ್ಕೊಂಡಿದ್ದೆ. ಸೊ ಈ ವೀಕಲ್ಲಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಯಾವಾಗಿರುತ್ತೆ ಶೆಡ್ಯೂಲ್ ಡೀಟೇಲ್ ಆಗಿ ಹೇಳ್ತೀನಿ, ಎಂಡ್ವರೆಗೂ ನೋಡ್ತಾ ಇರಿ. ಸೊ ಅದನ್ನೇ ಹೇಳಿರೋದು, ಮೇಕಪ್ ಪರೀಕ್ಷೆ ಹಾಗೂ ಮೊದಲನೇ ಹಾಗೂ ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಪಡೆದಿಲ್ಲದಿರುವ ಅಭ್ಯರ್ಥಿಗಳಿಗೆ ಮತ್ತು ಹಂಚಿಕೆಯಾದ ಸೀಟು ಶುಲ್ಕ ಪಾವತಿಸದೇ ಇರುವ ಅಭ್ಯರ್ಥಿಗಳು ಮಾತ್ರ, ವೃತ್ತಿನಿರತ ಅಭ್ಯರ್ಥಿಗಳಿಗೂ ಸೇರಿದಂತೆ, ಅಂದರೆ ವರ್ಕಿಂಗ್ ಪ್ರೊಫೆಷನಲ್ ಸೇರಿದಂತೆ ಕ್ಯಾಶುಯಲ್ ತೆರವು ಹಂತದ ಸೀಟು ಹಂಚಿಕೆಯಲ್ಲಿ ಈ ಕೆಳಗಿನ ವೇಳಾಪಟ್ಟಿಯಂತೆ ಹೊಸದಾಗಿ ಆಪ್ಷನ್ಗಳನ್ನು ದಾಖಲಿಸಲು ಭಾಗವಹಿಸಬಹುದು. ಸೊ ಇದನ್ನೇ ಹೇಳಿರೋದು, ಫಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ತೊಗೊಂಡಿಲ್ಲ ಅವರು, ಸೀಟ್ ಬಂದು ಯಾರು ಫೀಸ್ ಕಟ್ಟಿಲ್ಲ ಅವರು, ಮತ್ತು ಬ್ಯಾಕ್ಲಾಗ್ ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ಅವರು ಎಲಿಜಿಬಲ್ ಆಗ್ತಾರೆ. ನೀವು ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಇವಾಗ ಡೌಟ್ ಬರೋದೇನು ಅಂತಂದರೆ, ಸರ್ ಇವಾಗ ನಾನು ಫಸ್ಟ್ ರೌಂಡಲ್ಲಿ ಮಾಡಿದ್ದೆ, ಸೆಕೆಂಡ್ ರೌಂಡಲ್ಲಿ ಮಾಡಿದ್ದೆ, ಅದು ಹಂಗೆ ಇರುತ್ತಾ ಅಂತಂದರೆ ಲಾಗಿನ್ ಮಾಡಿದಾಗ ಗೊತ್ತಾಗುತ್ತೆ. ಅಲ್ಲಿದ್ದರೆ ಇರುತ್ತೆ, ಇಲ್ಲ ನಂಗೆ ಅನಿಸ್ದಂಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಫಸ್ಟ್ ಟೈಮ್ ಯಾವ ಥರ ಮಾಡಿದ್ರು ಆ ಥರ ಬಂದಿರುತ್ತೆ. ಸೊ ಇದು ಆನ್ಲೈನೇ ಇದೆ. ಓಕೆ, ಆಪ್ಷನ್ ಎಂಟ್ರಿ ಬಂದು ಆನ್ಲೈನ್ ಇದೆ. ಸೊ KAಗೇನು ಹೋಗಂಗಿಲ್ಲ, ಡೆಪಾಸಿಟ್ ಅಮೌಂಟ್ ಕಟ್ಟೋಂಗಿಲ್ಲ, ಅವೆಲ್ಲ ಏನಿಲ್ಲ. ನಾರ್ಮಲ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಯಾವ ಥರ ಆಯಿತು ಅದೇ ಥರ ಒಂದು ಶೆಡ್ಯೂಲ್ ಬಿಡ್ತಾರೆ. ಆನ್ಲೈನ್ ಆಪ್ಷನ್ ಎಂಟ್ರಿ ಲಾಗಿನ್ ಲಿಂಕ್, ಇವಾಗ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿದ್ದೀರಾ ನಿಮಗೆಲ್ಲ ಒಂದು ಸೀಕ್ರೆಟ್ ಕೀ ಎಲ್ಲ ಕೊಟ್ಟಿರ್ತಾರೆ. ನೀವು ಲಾಗಿನ್ ಮಾಡಿ, ಅಲ್ಲಿ ಆಪ್ಷನ್ಸ್ ಬರುತ್ತೆ, ಎಂಟ್ರಿ ಮಾಡಿ ಯಾವುದಿರುತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ನೋಡ್ಕೊಂಡು ಎಂಟ್ರಿ ಮಾಡಿ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಮೊದಲನೇ ಅಥವಾ ಎರಡನೇ ಸುತ್ತಿನ ಸೀಟು ಹಂಚಿಕೆಯಾಗಿ ಶುಲ್ಕ ಪಾವತಿಸಿ ನಂತರ ಪ್ರವೇಶವನ್ನು ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳಿಗೆ ಈ ಸುತ್ತಿಗೆ ಪರಿಗಣಿಸುವುದಿಲ್ಲ. ಇದನ್ನು ಹೇಳಿದ್ದು, ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಕಾಲೇಜಿಗೆ ಜಾಯ್ನ್ ಆಗಿ ಅವರೇನೋ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ, ಯಾವುದೇ ಕಾರಣಕ್ಕೂ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅಂಥವ್ರು ಈ ರೌಂಡಲ್ಲಿ ಎಲಿಜಿಬಲ್ ಆಗಲ್ಲ. ಸೊ ಇಷ್ಟು ಪ್ರಿಫೇಸು ಥರ್ಡ್ ರೌಂಡ್ಗೆ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಒಂದ್ಸಲ ಗಮನಕ್ಕಿರಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಹುಡುಗರು ಸ್ವಲ್ಪ ಮರೆಯೋದು ಜಾಸ್ತಿ, ನೆನಪಿಸ್ತಾ ಇದ್ದೀನಿ. ಸೊ ಶೆಡ್ಯೂಲ್ ಬಂದು ಈ ಥರ ಬರುತ್ತೆ ನೋಡಿ. ಇಲ್ಲಿ ಲಭ್ಯವಿರುವ ಸೀಟು ಮ್ಯಾಟ್ರಿಕ್ಸ್ ಪ್ರಕಟಣೆ, ಅಂದರೆ ಯಾವ ಸೀಟ್ ಉಳ್ಕೊಂಡಿದೆ. ಕ್ಯಾಶುಯಲ್ ವೇಕೆನ್ಸಿ ರೌಂಡಿಗೆ ಬರೋದೇ ಉಳಿಕೆ ಪಳಿಕೆ ಸೀಟ್ಸು, ಅಥವಾ ಏನೋ ಒಂದೆರಡು ಕಾಲೇಜ್ ಅವ್ರು ಸಬ್ಮಿಟ್ ಮಾಡಿದರೆ ಆ ಸೀಟ್ಸ್ ಬರುತ್ತೆ. ಯಾವಾಗ ಅಂತ ನೋಡಿ, 18/9/24 ಆಫ್ಟರ್ 2 PM, ಅಂದರೆ ಇವತ್ತು 17th, ನಾಳೆನೇ ಇರುತ್ತೆ. ನಾಳೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಮಧ್ಯಾಹ್ನ 2 ಗಂಟೆಗೆ ಬಿಡ್ತಾರೆ. ಅಂದರೆ ಕರೆಕ್ಟಾಗಿ ಟೈಮ್ ಇಟ್ಕೊಂಬಿಟ್ಟು 1:15 ಆದಮೇಲೆ 2 o'clock ಆಗಿದ ತಕ್ಷಣ ನೋಡೋದಲ್ಲ. KA ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಪದೇ ಅದನ್ನೇ ಹೇಳ್ತಾ ಇರ್ತೀನಿ.
ಮತ್ತೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದೇ ಥರ ಇವಾಗ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಫ್ರೆಶ್ ಆಪ್ಷನ್ ಎಂಟ್ರಿ ಇದನ್ನು ಹೇಳಿದ್ದು, ಅಭ್ಯರ್ಥಿಗಳು ಹೊಸದಾಗಿ ಆಪ್ಷನ್ಗಳನ್ನು ದಾಖಲಿಸಬೇಕು. ಅವ್ರು ಅದನ್ನೇ ಹೇಳ್ತಾ ಇರೋದು. ಹೊಸದಾಗಿ ಅಂದರೆ ಹಳೆದೆಲ್ಲ ಕಿತ್ಕೊಂಡೋಗಿರುತ್ತೆ. ಇನ್ ಕೇಸ್ ಹಳೆದೇನಿದ್ರೆ ಡಿಲೀಟ್ ಮಾಡಿ, ಅಷ್ಟೇ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇವಾಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಅವ್ರು ಆಪ್ಷನ್ಸ್ ಎಂಟ್ರಿ ಮಾಡಿರ್ತಾರೆ, ಮತ್ತೆ ಲಾಗಿನ್ ಮಾಡಿದಾಗ ಅಲ್ಲಿ ಕಾಣಿಸ್ಕೊಂತು ಅಂದರೆ ಡಿಲೀಟ್ ಮಾಡಿ. ಇಲ್ಲಾಂದ್ರೆ ಎಲ್ಲ ಹೋಗಿರುತ್ತೆ, ಮತ್ತೆ ಫ್ರೆಶ್ ಫಸ್ಟ್ ಟೈಮ್ ಮಾರ್ಕ್ ಅಲಾಟ್ಮೆಂಟ್ ಮುಂಚೆ ಆ ಥರ ಮಾಡಿದರೆ ಆ ಥರ ಎಂಟ್ರಿ ಆಗುತ್ತೆ. ಸೊ ಅದು ಯಾವಾಗ ಅಂತಂದರೆ ನಾಳೆ 4 PM ಅಂದರೆ ನಾಳೆ 4 ಗಂಟೆಗೆ 18/9 4 ಗಂಟೆಯಿಂದ 29/24 ಅಂದರೆ 2 days ಟೈಮ್ ಕೊಡ್ತಾ ಇದ್ದಾರೆ. ಅಂದರೆ 1.5 day 1.25 day ಟೈಮ್ ಕೊಡ್ತಾ ಇದ್ದಾರೆ ನಿಮಗೆ. ಸೊ ಸಾಕು, ಯಾಕಂದರೆ ಕಡಿಮೆ ಸೀಟ್ಸ್ ಇರ್ತವೆ, ಅಲ್ಲಿ ವಿಸಿಬಲ್ ಆಗಿರೋದು ಯಾವುದೋ ಅದನ್ನು ಮಾತ್ರ ಕೊಡಬೇಕಾಗತ್ತೆ, ಯಾಕಂದರೆ ಉಳಿದಿರೋ ಸೀಟ್ಸ್ ಮಾತ್ರ ತೊಗೊಬೇಕಾಗತ್ತೆ. ಸೊ ನೀವೊಂದು ಡೌಟ್ ಕೇಳ್ಬೋದು, ಸರ್ ಯಾವ ಸೀಟ್ ಉಳ್ಕೊಂಡಿರೋ ಸರ್ ಇಲ್ಲಿ ಅಂತಂದ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿರೋ ಸೀಟ್ಸ್ ಎಲ್ಲ ಬರುತ್ತೆ. ಇಲ್ಲಿ ಸರೆಂಡರ್ ಸೀಟ್ಸ್ ಬರುತ್ತೆ. ಕಾಲೇಜ್ಗೆ ಏನಾರ ಫೀಸ್ ಕಟ್ಟಿ ಜಾಯ್ನ್ ಆಗಿಲ್ಲ ಅಂದರೆ ಅವ್ರ ಸೀಟ್ಸು ಬರುತ್ತೆ ಇಲ್ಲಿ. ಸೊ ಏನೇನು ಸೀಟ್ ಬರುತ್ತೆ ಎಲ್ಲ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಟೈಮ್ ತೊಗೊಂಡು ಮಾಡಿ, ಅರ್ಜೆಂಟಾಗಿ ಹರಿಬರಿ ಮಾಡೋದು ಬೇಡ. ಅಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇತ್ತು ಅಂತಂದರೆ ಇರುತ್ತೆ. ಓಕೆ, ಸೊ ಈ ಆಪ್ಷನ್ ಎಂಟ್ರಿ ಆದಮೇಲೆ ಪಬ್ಲಿಕೇಶನ್ ಆಫ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದರೆ ಯಾವಾಗ ಬರುತ್ತೆ ಅಂದರೆ 20th ಮುಗಿಯುತ್ತೆ, 21 ನೆಕ್ಸ್ಟ್ ಡೇನೇ 4 ಗಂಟೆಗೆ, ಸಂಜೆ 4 ಗಂಟೆಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದೇ ಥರ ನಿಮ್ಗೇನು ಆಪ್ಷನ್ಸ್ ಇರಲ್ಲ, ಜಸ್ಟ್ ಒಂದು ಫೀಸ್ ಪೇಮೆಂಟ್ ಮಾಡಬೇಕು KAಗೆ, ಮತ್ತು ಅಡ್ಮಿಷನ್ ಅಂಟು ಪ್ರಿಂಟ್ ತೊಗೊಬೇಕು. ಓಕೆ, ಸೊ ಇವಾಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಯಾರು ಅಲಾಟ್ಮೆಂಟ್ ಆಗಿರಲ್ಲ, ಯಾರೂ ಫೀಸ್ ಕಟ್ಟಿರಲ್ಲ. ಹಂಗಾರೆ ಫೀಸ್ ಏನು ಜಾಸ್ತಿ ಆಗಿಬಿಡುತ್ತೆ ಸರ್ ಇವಾಗ ಅಂದರೆ? ಇಲ್ಲ, ಸೇಮ್ ಫೀಸ್ ಇರುತ್ತೆ, ಅದೇ ಇಂಡಿಕೇಟ್ ಆಗಿರುತ್ತೆ. ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್. ಓಕೆ, ಶುಲ್ಕ ಪಾವತಿ ಮಾಡುವುದು ಮತ್ತು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವುದು. ಮತ್ತು ಹೆಂಗೆ ಸರ್ ಅಂತ ಕೇಳಬೇಡಿ, ಸೇಮ್ ಅದೇ ವಿಡಿಯೋಸ್ ಇದೆ, ಸೇಮ್ ಅದೇ. ಅಲ್ಲಿ ಚಲನ್ ಬರುತ್ತೆ, ಒಂದು ಲಿಂಕ್ ಬರುತ್ತೆ, ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಬ್ಯಾಂಕ್ ಕೊಡಿ, ತೊಗೊಂಡೋಗಿ ಕೊಡಿ, ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಹೋಮ್ ಬ್ರಾಂಚಲ್ಲಿ ಇರುತ್ತೆ, ಅಲ್ಲಿ ಅಕೌಂಟಲ್ಲಿ ಅಮೌಂಟ್ ಇಟ್ಕೊಳ್ಳಿ, ಹೋಗಿ ಕೊಡಿ, ಕಟ್ತಾರೆ, ಡೌನ್ಲೋಡ್ ಆಗುತ್ತೆ. ಓಕೆ, ಫೀಸ್ ಕಟ್ಟಿದಾದ್ಮೇಲೆ ಯಾವತ್ತು ಅಂದರೆ 21 ರಿಸಲ್ಟ್ ಅನೌನ್ಸ್ಮೆಂಟ್ ಆದರೆ 23rd to 25th 2 ದಿವಸ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಪೇಮೆಂಟ್ ಮಾಡ್ಕೊಬೇಕು, ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಬೇಕು. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜಸ್ ಅಂದರೆ ಲಾಸ್ಟ್ ಬಂದು 25/9/24. ಓಕೆ, ಸೊ ಇದು ಅಂದರೆ ಈ ವೀಕ್ 25 ಒಳಗಡೆ ನಿಮಗೆಲ್ಲ ಅಡ್ಮಿಷನ್ಸ್ ಆಗೋಗುತ್ತೆ. ಸೊ ಕಾಲೇಜ್ ಆಲ್ರೆಡಿ ಸ್ಟಾರ್ಟ್ ಅಪ್ ಆಗಿದೆ, ಸೊ ನೀವು ಜಾಯ್ನ್ ಆಗ್ಬೋದು. ಓಕೆ, 21st ಆದಮೇಲೆ 22nd ಜಾಯ್ನ್ ಆಗ್ಬೋದು, ಯಾಕಂದರೆ 22nd ಏನು ಕೊಟ್ಟರೆ 23rd ನೀವು ಜಾಯ್ನ್ ಆಗ್ಬೋದು. ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗ್ಬೋದು. ಡಾಕ್ಯುಮೆಂಟ್ಸ್ ಏನಂದರೆ ಏನೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ತೊಗೊಂಡೋಗಿದ್ರಿ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ರೈಸ್ ಆಗೋದೇನು ಅಂತಂದರೆ, ಸರ್ ಇವಾಗ ನಾನು ಸೀಟ್ ಅಲಾಟ್ಮೆಂಟ್ ಆಗಿಬಿಡುತ್ತೆ, ನನಗೆ ಏನಾರ ಮತ್ತೆ ಇಷ್ಟ ಆಗಲಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಆಪ್ಷನ್ ಇದೆಯಾ ಅಂದರೆ ಅದೊಂದು ತುಂಬ ಜನ ಕೇಳ್ತೀರಾ. ಖಂಡಿತ ಆಪ್ಷನ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಖಂಡಿತ ಆಪ್ಷನ್ ಇಲ್ಲ. ಒಂದ್ಸಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ನೀವು ಆ ಸೀಟ್ಗೆ ಹೋಗಲೇಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ರಿಕ್ವೈರ್ಮೆಂಟ್ ಇರೋರು ಇವಾಗ ಸುಮಾರು ಜನ ನಾನು ಅನಿಸಂಗೆ ಮ್ಯಾನೇಜ್ಮೆಂಟಲ್ಲಿ ಬುಕ್ ಮಾಡ್ಕೊಂಡಿದ್ದೀರಾ, ಅವ್ರ ಆಪ್ಷನ್ಸ್ ಇದ್ದರೆ. ಸೊ ಅಂಥವರು ಮ್ಯಾನೇಜ್ಮೆಂಟಲ್ಲಿ ಬುಕ್ ಮಾಡ್ಕೊಂಡಿದ್ರೆ ಅದೇ ಸೀಟ್ನ ಇಲ್ಲಿದ್ದರೆ ಕೊಡಿ, ಇಲ್ಲ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಡಿ. ನಿಮ್ಗೆ ಸೀಟ್ ಬೇಕಾಗಿಲ್ಲ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಡಿ. ಮತ್ತು ಅವ್ರು ಹೇಳಿದ್ದಾರೆ ಫೈನ್ ಕಟ್ಟಬೇಕು ಅಂತ, 5 times ಆಫ್ ದ ಫೀಸ್ ಫೈನ್ ಕಟ್ಟಬೇಕು ಅಂತ ಹೇಳಿದ್ದಾರೆ. ಮತ್ತು ಆ ಪೇಜಿಗೆ ಸಿಗಾಕೊಂಡು ಹೋಗಬೇಡಿ, ಪ್ರಾಬ್ಲಮ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಮತ್ತೆ ಸೀಟ್ ಕ್ಯಾನ್ಸಲೇಷನ್ಗೆ ಆಪ್ಷನ್ ಇಲ್ಲ. ಹೆಂಗೆ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ಯೂಶಲಿ ಸೆಕೆಂಡ್ ರೌಂಡ್ಗೆ ಇಲ್ಲ, ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ಏನು ಆಪ್ಷನ್ ಬಿಟ್ಟಿದ್ರು, ಒಂದು ಆನ್ಲೈನ್ ಲಿಂಕ್ ಕೊಟ್ಟಿದ್ರು, ಒಂದು ಆಪ್ಷನ್ ಕೊಟ್ಟಿದ್ರು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ. ಥರ್ಡ್ ರೌಂಡಲ್ಲಿ ಆ ಥರ ಆಪ್ಷನ್ನೇ ಇಲ್ಲ, ನೀವು ಪ್ರಾಬ್ಲಮಲ್ಲಿ ಸಿಗಾಕೊಂತೀರಾ. ಸೊ ನಿಮಗೆ ಬೇಕಿದ್ದರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿ, ಇಲ್ಲ ಅಂತಂದರೆ ಎಲ್ಲ 0 ಇಟ್ಬಿಡಿ, ಅಂದರೆ ಡಿಲೀಟ್ ಮಾಡಿಬಿಡಿ. ಸೊ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ಯು ಕ್ಯಾನ್ ಗೋ ಫಾರ್ ಮ್ಯಾನೇಜ್ಮೆಂಟ್. ಓಕೆ, ಆಮೇಲೆ ಇನ್ನೊಂದು ಕೇಳ್ಬೋದು, ಸರ್ ಥರ್ಡ್ ರೌಂಡಲ್ಲಿ ಎಲಿಜಿಬಲ್ ಆಗ್ತೀರಿ, ಪಾರ್ಟಿಸಿಪೇಟ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ಗೆ ಹೋಗ್ಬೋದು ಅಂದರೆ ಆಪ್ಷನ್ ಇದ್ದರೆ ಹೋಗ್ಬೋದು. ಬಟ್ ಇಲ್ಲಿ ಯಾವುದೇ ಆಪ್ಷನ್ಸ್ ಕೊಡೋಕೆ ಹೋಗಬೇಡಿ. ತುಂಬ ಜನ ತಪ್ಪು ಮಾಡ್ತೀರಾ, ಮಾಡಿಬಿಟ್ಟಿದ್ದೀನಿ ಗೊತ್ತಾಗಿಲ್ಲ ಮಾಡಿಬಿಟ್ಟಿದ್ದೀನಿ ಅಂತೀರಾ, ಅನ್ಭವಿಸ್ತೀರಾ ಆಮೇಲೆ. ಸೊ ನಿಮಗೆ ಸೀಟ್ ಬೇಕಿದ್ರೆ ಮಾತ್ರ ಥರ್ಡ್ ರೌಂಡ್ಗೆ ಎಲಿಜಿಬಲ್ ಮಾಡ್ಕೊಳ್ಳಿ. ಸೀಟ್ ಬೇಕಿಲ್ಲ ಅಂತಂದರೆ ದಯಮಾಡಿ ಆ ಶೆಡ್ಯೂಲ್ನ ತೊಗೊಂಡು ಹೋಗಬೇಡಿ, ಅಂದರೆ ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟು ಅಪ್ಡೇಟ್ ಕೊಡ್ತಾ ಇದ್ದೀನಿ, ಅದಕ್ಕೆ ಹೇಳಿದ್ದು ವಿಡಿಯೋ ಎಂಡ್ವರೆಗೂ ನೋಡಿ ಅಂತ. ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ರಿಮೈನಿಂಗ್ ಎಲ್ಲ ಸೇಮ್ ಥಿಂಗ್ ಇರುತ್ತೆ, ಸೇಮ್ ಪ್ರೊಸೀಜರ್ಸ್ ಇರುತ್ತೆ. ಪ್ಲೇ ಲಿಸ್ಟಲ್ಲಿ ವಿಡಿಯೋ ನೋಡೋಕೆ ಗೊತ್ತಾಗುತ್ತೆ. ಅದೇ ಥರ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಶೆಡ್ಯೂಲ್ ಅನೌನ್ಸ್ ಆಗಿದೆ, ಆನ್ಲೈನ್ ಆಪ್ಷನ್ ಎಂಟ್ರಿ ಎಲ್ಲ ಪಾರ್ಟಿಸಿಪೇಟ್ ಆಗ್ಬೋದು. ಸೊ ND ಅಕಾಡೆಮಿ ಕಡೆಯಿಂದ DC 2025ಗೆ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋದು ಜಾಯ್ನ್ ಆಗ್ಬೋದು. ಅದೇ ಥರ ರೆಕಾರ್ಡೆಡ್ ಕ್ಲಾಸೇ ಬೇಕು ಸರ್ ಅಂತಂದರೆ ಅದಕ್ಕೂ ಆಪ್ಷನ್ ಇದೆ, 3,000 ಕೊಡ್ತಾ ಇದ್ದೀನಿ. ಸೊ ಇದು ಇನಾಗ್ರಲ್ ಆಫರು. ಸೊ ಏನೋ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಲೈವ್ ಕೋಚಿಂಗ್ ಬೇಕು ಅಂದರೆ ಪಿಂಗ್ ಮಾಡಿ, ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಅಪ್ಡೇಟ್ ಟೈಮ್ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮೋ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.